I am a maths tutor. From today onwards, I am teaching maths for you. Okay. ಸೊ ನಾವು ಇವತ್ತ ಒಂದು ಬೇಸಿಕ್ ಮ್ಯಾಥ್ಸ್ ಕ್ಲಾಸ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಯಾವ್ದಂದ್ರೆ ನಂಬರ್ ಸಿಸ್ಟಮ್ ಅನ್ನ ಹೇಳ್ತಾ ಇದ್ದೀನಿ. ಓಕೆ. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಏನಾಗಿದೆ, ಇವಾಗ ಆಲ್ರೆಡಿ 5:30 ಆಗ್ಬಿಟ್ಟಿದೆ. ಓಕೆ. ಸೊ ನೀವು ಆಲ್ರೆಡಿ ಆಲ್ಮೋಸ್ಟ್ 10 or 10:30ಗೆಲ್ಲ ಸ್ಕೂಲಿಗೆ ಬಂದ್ಬಿಟ್ಟಿರಿ ಇವತ್ತು, ಹೌದಾ, ಬೆಳಿಗ್ಗೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಏನಾಗ್ಬಿಟ್ಟಿದೆ, ನಿಮ್ಗೆ ಮಾರ್ನಿಂಗ್ ಇದ್ದ ಎನರ್ಜಿ ಇದೆ ಈಗ? ಇಲ್ಲ. ಸೊ ಇವಾಗ ಯಾವಾಗ ಮನೆಗೆ ಹೋಗ್ತೇವೋ ಅಥವಾ ನಮ್ಗೆ ಯಾವಾಗ ಕ್ಲಾಸ್ ಬಿಡ್ತಿತ್ತೋ ಅಂತೇಳಿ ನಿಮಗೆ ಚಿಂತಿ, ಹೌದಾ? ಸೊ ಯಾಕಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ಆಲ್ರೆಡಿ 5:30 ಆಗ್ಬಿಟ್ಟಿದೆ. ಓಕೆ. ಸೊ ಹಾಗಾಗಿ ನಾವ್ ಏನ್ ಮಾಡೋಣ, ಸೊ ನೀವು ಮನೆಗೆ ಹೋದ್ರು ಈಗ ಏನ್ ಮಾಡ್ತಿದ್ರಿ, ಸ್ವಲ್ಪ ಏನೋ ಸ್ನಾಕ್ಸ್ ಎಲ್ಲ ತಿಂದು ಆಮೇಲೆ ಏನ್ ಮಾಡ್ತಿದ್ರಿ, ಸ್ವಲ್ಪ ಆಟ ಆಡ್ತಿದ್ರಿ. ಸೊ ಅದ್ರ ಬದ್ಲಿ ನಾನು ಇಲ್ಲಿ ಏನ್ ಮಾಡೋಣ, ಒಂಚೂರ್ ಗೇಮ್ ಟೈಪ್ ಆಡಿ ಆಮೇಲೆ ಏನ್ ಮಾಡೋಣ, ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ. ಓಕೆ, 1 second. Like warm up activity. Okay. ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು. One second. ಓಕೆ, ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಈಗ ಏನ್ ಮಾಡೋಣ, ಒಂದ್ಸೂರು ವಾರ್ಮ್ ಅಪ್ ಆಕ್ಟಿವಿಟೀಸ್ ಅನ್ನ ಮಾಡೋಣ ಅಂತ. ಓಕೆ. ಸೊ ನೀವೆಲ್ಲರೂ ರೆಡಿ ಇದ್ದೀರಾ ಅನ್ಕೋತೀನಿ ನಾನು. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಇಲ್ಲೇ 1 by 1 ಕ್ವಶನ್ಸ್ ಬರ್ತಾವ್, ನೀವು ಅದಕ್ಕೆ ಆನ್ಸರ್ ಮಾಡ್ಬೇಕು. ಇದೇನು ಯಾವುದೇ ಸಬ್ಜೆಕ್ಟ್ ರಿಲೇಟೆಡ್ ಇಲ್ಲ. ಜಸ್ಟ್ ನಿಮ್ಗೆ ಏನ್ ಮಾಡ್ಬೇಕು, ಈಗ ಜಸ್ಟ್ ನೀವು ಮನೆಗೆ ಹೋದ್ರು ಆಟ ಆಡ್ತಿದ್ರಲ್ಲ, ಅದ್ರ ಬದ್ಲಿ ನಾವ್ ಇಲ್ಲಿ ಏನ್ ಮಾಡೋಣ. ಓಕೆ. One second. Okay. How are you today? ಯಾವ ರೀತಿ ಇದ್ದೀರಾ ಇವತ್ತು? ಫುಲ್ ಎಂಜಾಯ್ ಮಾಡಿದ್ರು ಅಥವಾ ಯಾವ್ದಾದ್ರು ಟೀಚರ್ಸ್ ಕಡೆ ಬೈಸ್ಕೊಂಡ್ರು ಅಥವಾ ಏನೋ ಸ್ಯಾಡ್ ಮೂಡ್ ಒಳಗಿದ್ರು ಅಥವಾ ಫುಲ್ ಆಕ್ಟಿವ್ ಮೂಡ್ ಒಳಗಿದ್ರು ಇವತ್ತು? ಓಕೆ. ಹೌ ಓಲ್ಡ್ ಆರ್ ಯು? ಹೌದಾ, ನೀವು ಎಷ್ಟು ವಯಸ್ಸಿನವರು? ಹೌ ಓಲ್ಡ್ ಆರ್ ಯು? ಹೌದಾ. ಓಕೆ, ಬೇಗ ಬೇಗ ಆನ್ಸರ್ ಕೊಡ್ಬೇಕು ನಂಗೆ. ಓಕೆ. ನೆಕ್ಸ್ಟ್, ನೇಮ್ ರೇನ್ಬೋ ಕಲರ್ಸ್. ಓಕೆ, ನೇಮ್ ರೇನ್ಬೋ ಕಲರ್ಸ್. ರೇನ್ಬೋ ಕಲರ್ಸ್ ಎಷ್ಟಿರ್ತಾವ ನಮ್ಗೆ? ಓಕೆ, ವೆರಿ ಗುಡ್. 7 ಕಲರ್ಸ್ ಇರ್ತಾವ. ನಾವ್ ಏನ್ ಮಾಡ್ಬೇಕು, ಅಲ್ಲೇ ನಿಮ್ಗೊಂದು ಫಾರ್ಮುಲಾ ಗೊತ್ತಿರ್ಬೋದು, ವಿಬ್ಜಿಆರ್ ಅಂತ ಹೇಳಿ. ಅಂದ್ರೆ ವಿ ಅಂದ್ರೆ ಅವೆಲ್ಲ ಕಲರ್ಸ್ ಗಳು ನಿಮ್ಗೆ ಬರ್ತಾವ, ಹೌದಾ? ಈಸಿಲಿ ನಾವ್ ಏನ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ನಿಮಗೆ ಸೈನ್ಸ್ ಕ್ಲಾಸ್ ನಲ್ಲಿ ಗೊತ್ತಿರ್ತೈತಿ, ಕಾಮನ ಬಿಲ್ಲು ಅಂತೇವ್ ನಾವು, ಹೌದಾ? ರೇನ್ಬೋ ಅಂದ್ರೆ ಕಾಮನ ಬಿಲ್. ಓಕೆ. ನೆಕ್ಸ್ಟ್, ಕೌಂಟ್ ಫ್ರಾಮ್ 1 to 12. ಹೌದಾ, 1 to 12 ವರೆಗೂ ನೀವು ಕೌಂಟ್ ಮಾಡ್ಬೇಕು. ಲೆಟ್ಸ್ ಸ್ಟಾರ್ಟ್. ಓಕೆ, ನಿಮ್ ಜೊತೆಗೆ ನಾನು ಕೌಂಟ್ ಮಾಡ್ಬೋದಾ? 1 2 3 4 5 6 7 8 9 10 11 12. ಆಯ್ತಾ ಕೌಂಟ್ ಮಾಡಿದ್ದು? ಓಕೆ. ನೆಕ್ಸ್ಟ್, ನೇಮ್ 5 ಕ್ಲಾತ್ಸ್. ಹೌದಾ, ಯಾವ್ದಾದ್ರು ಒಂದು 5 ಬಟ್ಟೆಗಳ ಹೆಸರು, ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಬಟ್ಟೆಗಳ ಹೆಸರು. ಹೌದಾ, ಫ್ರಾಕ್ ಇರ್ಬೋದು, ಶರ್ಟ್ ಇರ್ಬೋದು, ಹೌದಾ, ಫಾರ್ಮಲ್ ಡ್ರೆಸ್ ಇರ್ಬೋದು, ಹೌದಾ, ನಿಮ್ಮ ಸ್ಕೂಲ್ ಯೂನಿಫಾರ್ಮ್ ಇರ್ಬೋದು, ಹೌದಾ. ಇವೆಲ್ಲ ನಮ್ಗೆ ಏನಾಗ್ತು, ಕ್ಲಾತ್ಸ್ ಗಳ ಹೆಸರುಗಳು, ಹೌದಾ. ಸೊ ನೀವು ಹೇಳ್ತಾ ಇದ್ದೀರಿ ಅನ್ಕೋತಿದ್ದ ನಾನು. ಓಕೆ, ವೆರಿ ಗುಡ್. ನೆಕ್ಸ್ಟ್, ನೇಮ್ 5 ಅನಿಮಲ್ಸ್. 5 ಪ್ರಾಣಿಗಳ ಹೆಸರುಗಳನ್ನ ಹೇಳ್ಬೇಕು ನಂಗೆ, ಯಾವ್ದಾದ್ರು. ನೇಮ್ ಎನಿ 5 ಅನಿಮಲ್ಸ್. 1 by 1 ಹೇಳ್ತಾ ಹೋಗೋಣ. ಎಲಿಫೆಂಟ್, ನೆಕ್ಸ್ಟ್ ಡಾಗ್, ನೆಕ್ಸ್ಟ್ ಕ್ಯಾಟ್, ನೆಕ್ಸ್ಟ್ ಹಾರ್ಸ್, ನೆಕ್ಸ್ಟ್ ಕ್ಯಾಟ್. ವೆರಿ ಗುಡ್. ನೆಕ್ಸ್ಟ್, ನೇಮ್ 3 ಸ್ಕೂಲ್ ಆಬ್ಜೆಕ್ಟ್ಸ್. ಹೌದಾ, ನಾವು ಸ್ಕೂಲ್ ನಲ್ಲಿ ನೋಡ್ತಾ ಇರುವಂತ ಒಂದು 3 ಆಬ್ಜೆಕ್ಟ್ಸ್ ಗಳು, 3 ಆಬ್ಜೆಕ್ಟ್ಸ್ ಗಳು. ಸ್ಕೂಲ್, ನೀವು ಸ್ಕೂಲ್ ಎಂಟ್ರಿ ಹೊಡೆದ್ರಿ ಅಂದ್ರೆ ನಿಮ್ಗೆ ಏನೇನ್ ಕಾಣಿಸ್ತಿದೆ ನಿಮ್ಮ ಸ್ಕೂಲ್ ನಲ್ಲಿ ಅಥವಾ ನಿಮ್ಮ ಶಾಲೆಯಲ್ಲಿ? ಏನಾಗ್ತಾ ಇದೆ ನಮ್ಗೆ, ಫಸ್ಟ್ ಎಂಟ್ರಿಯಲ್ಲೇ ಬೆಲ್ ಇರುತ್ತೆ,
ಆಮೇಲೆ ಏನಾಗುತ್ತೆ, ಬೋರ್ಡ್ ಇರುತ್ತೆ, ಚಾಕ್ ಇರುತ್ತೆ, ಹೌದಾ, ಕ್ಲಾಸ್ ರೂಮ್ಸ್. ಓಕೆ, ನೆಕ್ಸ್ಟ್, ಡು ಯು ಲೈಕ್ ರನ್ನಿಂಗ್? ರನ್ನಿಂಗ್ ನಿಮ್ಗೆ ಇಷ್ಟ ಇದೆಯಾ? ಅದು ಆಕ್ಚುಲಿ ರನ್ನಿಂಗ್ ಟೈಪ್ ಇಲ್ಲ, ಸ್ವಿಮ್ಮಿಂಗ್ ಟೈಪ್ ಇದೆ, ಹೌದಾ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇರ್ಲಿ. ಓಕೆ, ನೆಕ್ಸ್ಟ್, ಕ್ಯಾನ್ ಯು ಡ್ಯಾನ್ಸ್ ಲೈಕ್ ಅ ರೋಬೋಟ್? ರೋಬೋಟ್ ಟೈಪ್ ಡ್ಯಾನ್ಸ್ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟ ಆಗತ್ತಾ? ಮಾಡ್ಬೋದಾ? ಯಾರಾದ್ರೂ ಈಗ ನಿಮ್ಮ ಕ್ಲಾಸ್ ನಲ್ಲಿ ಮಾಡ್ಬೋದಾ? ಸಮ್ ಟೈಮ್ ಮಾಡ್ತಾ ಇರ್ತೀರಿ, ಬಟ್ ಇವಾಗ ನಾನ್ ಕೇಳಿದಾಗ ನಿಮಗೆ ಮಾಡ್ಲಿಕ್ಕೆ ಹೆಸಿಟೇಷನ್ ಅಥವಾ? ಓಕೆ, ನೆಕ್ಸ್ಟ್, ಕ್ಯಾನ್ ಯು ಸ್ಟಾಂಪ್ ಲೈಕ್ ಎನ್ ಎಲಿಫೆಂಟ್? ಆನೆ ತರ ನಿಮ್ಗೆ ದೊಡ್ಡ ದೊಡ್ಡ ಹೆಜ್ಜೆ ಇಡ್ಲಿಕ್ಕೆ ಬರುತ್ತಾ? ಕ್ಯಾನ್ ಯು ಸ್ಟಾಂಪ್ ಲೈಕ್ ಎನ್ ಎಲಿಫೆಂಟ್? ಓಕೆ, ನೆಕ್ಸ್ಟ್, ಕ್ಯಾನ್ ಯು ಪ್ಲೇ ಗಿಟಾರ್? ಗಿಟಾರ್ ನಿಮ್ಗೆ ಪ್ಲೇ ಮಾಡ್ಲಿಕ್ಕೆ ಬರುತ್ತಾ? ಎಸ್ ಆರ್ ನೋ? ಓಕೆ, ವಾಟ್ ಈಸ್ ಯುವರ್ ಫೇವ್ರೆಟ್ ಕಲರ್? ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಓಕೆ, ಸೊ ನಿಮ್ಮ ಫೇವ್ರೆಟ್ ಕಲರ್ ಯಾವುದು? ಸಂಬಡಿ ಏನ್ ಮಾಡ್ತಾ ಇದಾರೆ, ಒಂದಿಷ್ಟು ಜನ ಪಿಂಕ್ ಅಂತ ಹೇಳ್ಬೋದು, ಒಂದಿಷ್ಟು ಜನ ಬ್ಲೂ, ಬ್ಲಾಕ್, ರೆಡ್, ವೈಟ್, ಹೌದಾ, ಅವ್ರವ್ರ ಇಚ್ಛೆ, ಹೌದಾ. ಸೊ ವಾಟ್ ಈಸ್ ಯುವರ್ ಫೇವ್ರೆಟ್ ಕಲರ್? ಹೌದಾ, ಸೊ ಹೌದಾ, ನಾವು ಮತ್ತೆ ಈ ರೀತಿ ಮಾಡ್ಬೋದು. ಇವು ಒಂದಿಷ್ಟು ನಮ್ದು ಏನಂದ್ರೆ ಒಂದು ವಾರ್ಮ್ ಅಪ್ ಆಕ್ಟಿವಿಟಿ. ಓಕೆ, ಸೊ ನಮ್ಮ ಒಂದು ಈಗ ನಾವು ನಮ್ಮ ಒಂದು ಪಾಠದ ಒಂದು ಸೆಷನ್ಗೆ ಬರೋಣ ಅಂತ. ಸೊ ನಮ್ಮ ಕ್ಲಾಸ್ ಇವತ್ತು ನಾನು ಯಾವ್ದು ಹೇಳ್ತಾ ಇದ್ದೀನಿ ಅಂದ್ರೆ, ಓಕೆ, ಸೊ ನಾ ಮತ್ತೊಂದ್ಸಲ ಈಗ ಆಲ್ರೆಡಿ ಮಾನಸಾ ಮೇಡಮ್ ಹೇಳಿದ್ರು, ನಾ ಮತ್ತೊಂದ್ಸಲ ನಿಮಗೆ ಹೇಳ್ತಾ ಇದ್ದೀನಿ, ನಮ್ಮ ಒಂದು ಈ ವಿದ್ಯಾಶಕ್ತಿಯ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಅಂದ್ರೆ ನಿಮಗೆ ನಾವು ಡೈಲಿ ಹೇಳುವಂತ ಕ್ಲಾಸಸ್ ಗಳ ನೋಟಿಫಿಕೇಶನ್ ಆಟೋಮೆಟಿಕ್ಲಿ ನಿಮ್ಮ ಸಿಸ್ಟಮ್ ನಲ್ಲಿ ಬರುತ್ತೆ, ಹೌದಾ. ಸೊ ಆಲ್ರೆಡಿ ಮಾನಸಾ ಮೇಡಮ್ ನಿಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಯಾವ ರೀತಿ ಅದನ್ನ ಯೂಟ್ಯೂಬ್ ನಲ್ಲಿ ನೋಡ್ಬೇಕು, ಮತ್ತೆ ಸರ್ ಅದನ್ನ ಚಾಟ್ ಬಾಕ್ಸ್ ನಲ್ಲಿ ಲಿಂಕ್ ಕೂಡ ನಿಮ್ಗೆ ಕಳ್ಸಿದಾರೆ. ಸೊ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಯಾವ್ದಂದ್ರೆ ವಿದ್ಯಾಶಕ್ತಿ, ಇಲ್ಲಿ ಚಾಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ ನಾನು ನಿಮಗೆ ಕ್ಲಾಸ್ ಯಾವ್ದರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಬೇಸಿಕ್ ನಂಬರ್ ಸಿಸ್ಟಮ್, ಹೌದಾ. ಸೊ ಬೇಸಿಕ್ ನಂಬರ್ ಸಿಸ್ಟಮ್ ಅನ್ನ ಹೇಳ್ತಾ ಇದ್ದೀನಿ. ಓಕೆ, ಸೊ ಈ ಬೇಸಿಕ್ ನಂಬರ್ ಸಿಸ್ಟಮ್ ಅನ್ನ ಹೇಳೋಕ್ಕಿಂತ ಮುಂಚೆ, ಓಕೆ, ಸೊ ಇಲ್ಲಿ ನಾನು ಏನ್ ಮಾಡ್ತೇನೆ, ಇದನ್ನ ಚೂರ್ ಇಷ್ಟೇ ಇರ್ತೀನಿ. ಸೊ ನೀವ್ ಏನ್ ಮಾಡ್ಬೇಕು, ನಿಮ್ ಹತ್ರ ಈಗ ಆಲ್ರೆಡಿ ಪೆನ್ನು, ನೋಟ್ಬುಕ್ ಇದೆ ಅಲ್ಲ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ, ನಂಬರ್ಸ್ ಗಳನ್ನ ಬರೀರಿ, ಹೌದಾ. ನಂಬರ್ಸ್ ಗಳನ್ನ ಬರೀರಿ, ನಿಮ್ಗೆ ಯಾವ್ದಂತ ನಾ ಹೇಳೋದಿಲ್ಲ, ನಂಬರ್ಸ್ ಗಳನ್ನ ಬರೀರಿ. ಒನ್ ಮಿನಿಟ್ ಕೊಡ್ತೇನೆ ನಿಮ್ಗೆ, ಹೌದಾ. ಜಸ್ಟ್ ಒಂದ್ 10 to 10 ವರೆಗೂ ಬರೀರಿ, ಹೌದಾ. 1 minute ಕೊಡ್ತೀನಿ. ಬರದ್ರಿ ಅನ್ಕೋತೀನಿ ನಾನು. ಬರದ್ರ ನಂಬರ್ಸ್ ಗಳನ್ನ? ಸೊ ಇವಾಗ ನಾನು ಒಂದು ಕ್ವಶನ್ ಅನ್ನ ಕೇಳ್ತೀನಿ, ನೀವ್ ಹೇಳ್ಬೇಕು. ಸೊ ಈಗ ನಾನ್ ನಂಬರ್ಸ್ ಗಳನ್ನ ಬರೀಲಿಕ್ಕೆ ಹೇಳಿದೆ, ಹೌದಾ. ಸೊ ಒಂದಿಷ್ಟು ಸ್ಟೂಡೆಂಟ್ಸ್ ಏನ್ ಮಾಡಿದ್ರಿ, ಸಮ್ ಸ್ಟೂಡೆಂಟ್ಸ್ ಕ್ಯಾನ್ ರೈಟ್ ಫ್ರಮ್ 1 to, ಹೌದಾ, 1 2 3 ಅಂತ ಬರೀತಾ ಇದ್ದೀರಿ, ಹೌದಾ. ಇನ್ನೊಂದಿಷ್ಟು ಸ್ಟೂಡೆಂಟ್ಸ್ ಏನ್ ಬರ್ದಿರ್ಬೋದು ಹೇಳ್ರಿ, 1 ಎಂಡ ನಮ್ಗೆ ಅದ್ರ ಹಿಂದೂ ನಂಬರ್ಸ್ ಗಳಿದಾವ್, ಹೌದಾ. ಸೊ ಹಾಗಾದ್ರೆ ನಾನೀಗ ನಂಬರ್ಸ್ ಗಳು ಬರದೆ ಅಂದ್ರೆ ನೀವು ಆಟೋಮೆಟಿಕ್ಲಿ ಸ್ಟಾರ್ಟ್ ಮಾಡೋದು ಎಲ್ಲಿಂದ, 1 2 3 4 ಅಂತ ಸ್ಟಾರ್ಟ್ ಮಾಡ್ತೀರಿ. ಬಟ್ ಅದ್ರ ಹಿಂದೂ ನಂಬರ್ಸ್ ಇದಾವು. ಯಾರಾದ್ರೂ 0 ದಿಂದ ಬರ್ದಿದ್ದೀರಾ? 0 ದಿಂದ ಬರ್ದಿದ್ರು ಗುಡ್, ಯಾಕಂದ್ರೆ ಅದು ಒಂದ್ ನಂಬರ್, ನಮ್ಗೆ ಅದನ್ನ ಕನ್ಸಿಡರ್ ಮಾಡ್ಲೇಬೇಕಲ್ಲ. ಈಗ ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡಿರ್ಬೋದು, ಇವಾಗ 1 2 3 ಬರ್ದಿರಿ, ಅದ್ರ ನೆಕ್ಸ್ಟ್ ನಮ್ ಮತ್ತೇನ್ ಬರಿತಾ ಇದ್ದೀರಿ, 0 ದಿಂದ ಬರೀರಿ. ಸೊ 0 ಬರೆದ್ರು ಅದ್ರ ಹಿಂದೂ ನಂಬರ್ಸ್ ಗಳಿದಾವ್ ನಮ್ಗೆ, ಹೌದಾ. 0ದ ಹಿಂದೂ ನಂಬರ್ಸ್ ಗಳಿದಾವ್. ಯಾವ ನಂಬರ್ಸ್ ಇರ್ಬೋದು? ಎಕ್ಸಾಕ್ಟ್ಲಿ, ವೆರಿ ಗುಡ್. ಅಲ್ಲೇ ಮೈನಸ್ ನಂಬರ್ಸ್ ಗಳು ಬರ್ತಾವ ನಮ್ಗೆ. 0 ದಿಂದ ನಾವ್ ಆ ಕಡೆ ಹೋದ್ವಿ ಅಂದ್ರೆ ನಮ್ಗೆ ಏನಾಗ್ತದೆ, ಮೈನಸ್ ನಂಬರ್ಸ್ ಗಳು ಬರ್ತಾವ, ಹೌದಾ. ಸೊ ಇವಾಗ ನಿಮಗ್ ನಾನು ಹೇಳ್ತಾ ಇರೋದ್ ನೋಡಿದ್ರೆ ಸ್ವಲ್ಪ ನಂಬರ್ ಲೈನು ನಿಮ್ಗೆ ಕಣ್ಣಿಗೆ ಬರ್ತಾ ಇರ್ಬೋದು. ಅಂದ್ರೆ ನೀವು ನಂಬರ್ ಲೈನ್ ಅಲ್ಲಿ ಅಲ್ಲೇ ನಂಬರ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ನೀವ್ ಏನ್ ಮಾಡ್ತೀರಿ, ಮಿಡ್ಲ್ 0 ಬರೋದು, ಈ ಸೈಡ್ ಎಲ್ಲ ಏನ್ ಮಾಡ್ತೀರಿ ಹೇಳ್ರಿ, ಪಾಸಿಟಿವ್ ನಂಬರ್ಸ್ ಗಳನ್ನ ಬರೀತೀರಿ. 0 ದಿಂದ ಹಿಂದ್ಗಡೆ ಅಂದ್ರೆ ಬ್ಯಾಕ್ ಸೈಡ್ ಏನ್ ಮಾಡ್ತಾ ಇದ್ದೀರಿ, ನೆಗೆಟಿವ್ ನಂಬರ್ಸ್ ಗಳನ್ನ ಬರಿತಾ ಇರ್ತೀರಿ, ಹೌದಾ. ಇವೆಲ್ಲ ನಂಬರ್ಸ್ ಗಳು, ಹೌದಾ. ಸೊ ನಂಬರ್ಸ್ ಗಳು ನಮಗ್ ಗೊತ್ತಿದಾವ್,
ಬಟ್ ಆ ನಂಬರ್ಸ್ ಗಳಲ್ಲಿ ಏನೇನ್ ಡಿವಿಷನ್ ಇದಾವೆ, ಏನೇನ್ ಪಾರ್ಟ್ಸ್ ಇದಾವೆ, ಯಾವ ನಂಬರ್ಸ್ ಗಳಿಗೆ ಏನ್ ಅಂತಾರ ಅಂತ ಗೊತ್ತಿಲ್ಲ ನಮ್ಗೆ. ಹೌದಾ? ಸೊ ಅದನ್ನ ನಾವ್ ಇವತ್ತ ಕಲಿಯೋಣಂತ. ಓಕೆ, ಸೊ ಇಲ್ಲಿ ಜಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹೌದಾ? ಸೊ ಜಸ್ಟ್ ನಾವ್ ಏನ್ ಮಾಡೋದಿದೆನಾಗ ನಿಮ್ಗೆ ಎಷ್ಟು ಗೊತ್ತಿದೆ ಅಂತ ಹೇಳಿ ನೋಡೋಣ ಅಂತ. ಹೌದಾ? ಸೊ ಇಲ್ಲಿ ಏನಾಗಿದೆ, ವೊಕ್ಯಾಬ್ಯುಲರಿ, ಸಿಂಬಾಲ್, ಡಿಸ್ಕ್ರಿಪ್ಷನ್ ಅಂತ ಇದೆ. ಸೊ ನ್ಯಾಚುರಲ್ ನಂಬರ್, ಇಂಟೀಜರ್ಸ್, ಪಾಸಿಟಿವ್ ಇಂಟೀಜರ್ಸ್, ನೆಗೆಟಿವ್ ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್, ರಿಯಲ್ ನಂಬರ್ಸ್ ಅಂತ ಇದೆ. ಓಕೆ, ಸೊ ಹಾಗಾದ್ರೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವುವು? ನ್ಯಾಚುರಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ನಮ್ಗೆ? ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಅದಕ್ಕ ಇಂಗ್ಲಿಷ್ ನಲ್ಲಿ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಆ ನ್ಯಾಚುರಲ್ ನಂಬರ್ಸ್ ಅನ್ನ ರೆಪ್ರೆಸೆಂಟ್ ಮಾಡುವಂತ ಸಿಂಬಾಲ್ ಯಾವುದು? What is the symbol you can use to represent the natural numbers? Okay, so this is the symbol for natural numbers. Okay, so ಇದರದ ಡಿಸ್ಕ್ರಿಪ್ಷನ್ ಅಂದ್ರೆ, ಡಿಸ್ಕ್ರಿಪ್ಷನ್ ಅಂದ್ರೆ ನನಗೆ ನ್ಯಾಚುರಲ್ ನಂಬರ್ಸ್ ಗಳನ್ನ ಬರೀರಿ ಅಂದ್ರೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? ಹೌದಾ? ಸೊ ಇಲ್ಲಿ 1 2 3 ಲಿಂದ ಸ್ಟಾರ್ಟ್ ಮಾಡ್ತೇವೆ, ಯಾಕಂದ್ರೆ ನ್ಯಾಚುರಲ್ ನಂಬರ್. ಇನ್ ಕೇಸ್ ನಾನು ಅದರಲ್ಲಿ 0 ಬರದೆ ಅಂದ್ರೆ ಯಾವ ನಂಬರ್ಸ್ ಆಗತ್ತದು? ಇನ್ ಕೇಸ್ ಈಗ ಫ್ರಮ್ 1 to ಬರ್ದಿದೀವಿ ನಾವು. ಇನ್ ಕೇಸ್ ಅಲ್ಲೇ ನಿಮ್ಗೆ ಗೊತ್ತ, ಇಲ್ಲೇ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ, 0 is not part of this number set ಅಂತ ಇದೆ. ಓಕೆ, ಸೊ ಅಂದ್ರೆ ಈ ನಂಬರ್ ನಲ್ಲಿ 0 ಇರುವುದಿಲ್ಲ. ಇನ್ ಕೇಸ್ 0 ಇತ್ತಂದ್ರೆ ಆ ನಂಬರ್ ಗಳಿಗೆ ನಾವೇನಂತ ಕರಿತೀವಿ? ಎಕ್ಸಾಕ್ಟ್ಲಿ, ವೆರಿ ಗುಡ್, ಹೋಲ್ ನಂಬರ್ಸ್ ಅಂತ ಕರಿತೀವಿ. ಹೌದಾ? ಅದಿರ್ಲಿ. ಇವಾಗ ನೆಕ್ಸ್ಟ್ ಇಂಟೀಜರ್ಸ್. ಇಂಟೀಜರ್ಸ್ ಅಂದ್ರೆ ಏನಂತ ಕರಿತೀವಿ ನಾವು? ಪೂರ್ಣಾಂಕಗಳು ಅಂತ ಕರಿತೀವಿ. ಹೌದಾ? ಇಂಟೀಜರ್ಸ್ ಅಂದ್ರ ಪೂರ್ಣಾಂಕಗಳು. ಅದರಲ್ಲಿ ಮತ್ತ ಸಬ್ ಪಾರ್ಟ್ಸ್ ಇದಾವ್. ಪಾಸಿಟಿವ್ ಇಂಟೀಜರ್ಸ್, ನೆಗೆಟಿವ್ ಇಂಟೀಜರ್ಸ್, ಧನ ಪೂರ್ಣಾಂಕಗಳು, ಋಣ ಪೂರ್ಣಾಂಕಗಳು ಅಂತ ಇದಾವ. ಹೌದಾ? ಹಾಗಾದ್ರೆ ಈ ಇಂಟೀಜರ್ಸ್ ಅನ್ನ ನಾನು ಯಾವ ಸಿಂಬಾಲ್ ನಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ ಡಿನೋಟ್ ಮಾಡ್ತೀವಿ? ನೀವು ಅನ್ಬೋದೀಗ, ಮೇಡಮ್ ನ್ಯಾಚುರಲ್ ನಂಬರ್ಸ್ ಅನ್ನ ಎನ್ ದಿಂದ ರೆಪ್ರೆಸೆಂಟ್ ಮಾಡಿದ್ರು, ಇಂಟೀಜರ್ಸ್ ಅನ್ನ ಐ ನಂಬರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಬಟ್ ಇಲ್ಲಿ ಐ ಇಲ್ಲ. ಬಹಳ ಜನ ಹೀಗೆ ಥಿಂಕ್ ಮಾಡ್ತಾ ಇರ್ಬೋದಲ್ಲ, ಬಟ್ ದಟ್ ಈಸ್ ರಾಂಗ್. ಹೌದಾ? ಇಂಟೀಜರ್ ಅನ್ನ ನಾವು ಜೆಡ್ ಸಿಂಬಾಲ್ ನಿಂದ ರೆಪ್ರೆಸೆಂಟ್ ಮಾಡ್ತೀವಿ, ನಾಟ್ ಐ. ಹೌದಾ? ಇಂಟೀಜರ್ ಅನ್ನ ಜೆಡ್ ಸಿಂಬಾಲ್ ದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪಾಸಿಟಿವ್ ಇಂಟೀಜರ್ ಅಂದ್ರೆ ಇದು, ರೈಟ್? ನೆಕ್ಸ್ಟ್ ಮೈನಸ್ ನೆಗೆಟಿವ್ ಇಂಟೀಜರ್ ಅಂದ್ರೆ ಇದು. ಓಕೆ, ನೆಕ್ಸ್ಟ್ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು? ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನ್ ಮಾಡ್ತೀವಿ? ಕ್ಯೂ ಸಿಂಬಾಲ್ ನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇರ್ರ್ಯಾಷನಲ್ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು. ನೆಕ್ಸ್ಟ್ ರಿಯಲ್ ನಂಬರ್ಸ್ ಅಂದ್ರೆ ನಮ್ಗೆ ಆರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ರೈಟ್? ಓಕೆ, ನೆಕ್ಸ್ಟ್ ಇವಾಗ ಏನಾಗತ್ ನೋಡ್ರಿ, ಇಲ್ಲೇ ಮೈನಸ್ ವ್ಯಾಲ್ಯೂಸ್ ಗಳಿದಾವ್. ಹಾಗಾದ್ರೆ ಇದನ್ನ ನಾನು ಎಲ್ಲಿ ತಗೊಂಡ್ ಬರ್ಬೇಕಿದು? ನೆಗೆಟಿವ್ ಇಂಟೀಜರ್ಸ್. ಕರೆಕ್ಟ್. ನೆಕ್ಸ್ಟ್ 1 2 3 ಇಲ್ಲಿದೆ ನೋಡ್ರಿ, ಇದಿರ್ಲಿ. ನೆಕ್ಸ್ಟ್ ಇಲ್ಲಿ ಏನಾಗ್ತಾ ಇದೆ? ಇಂಟೀಜರ್ಸ್ ಅಂದ್ರೆ ಇಲ್ಲಿ 2 ನೆಗೆಟಿವ್ ಮತ್ತೆ ಪಾಸಿಟಿವ್ ಇಂಟೀಜರ್ಸ್ ಗಳಿದಾವ್. ಹೌದಾ? ನೆಕ್ಸ್ಟ್ ಇಲ್ಲೇ ರಿಯಲ್ ನಂಬರ್ ದಟ್ ಕೆನಾಟ್ ಬಿ ರಿಟರ್ನ್ ಆಸ್ ಅ ಫ್ರಾಕ್ಷನ್. ಫ್ರಾಕ್ಷನಲ್ ಅಲ್ಲಿ ಬರೀಲಿಕ್ಕೆ ಬಾರದೆ ಇರುವಂತಹ ನಂಬರ್ಸ್ ಗಳನ್ನ ಇರ್ರ್ಯಾಷನಲ್ ಅಂತ ಕರಿತೀವಿ. ಇದು ಕೂಡ ನಮ್ಗೆ ಇಲ್ಲಿ ಸೇರ್ಕೋತೈತಿ, ರೈಟ್? ಆಮೇಲೆ ರಿಯಲ್ ನಂಬರ್ಸ್ ಅಂದ್ರೆ ನಮ್ಗೆ ಇಲ್ಲಿ ನಂಬರ್ಸ್ ಗಳು ಬರ್ತವೆ. ಓಕೆ, ಸ್ವಲ್ಪ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗಿರ್ಬೋದು. ಓ, ನಾವು ನಂಬರ್ಸ್ ಗಳಂದ್ರೆ ಸುಮ್ನೆ ಬರೀತಾ ಇರ್ತಿದ್ವಿ, ಬಟ್ ಅದರಲ್ಲಿ ಮತ್ತೆ ನಮ್ಗೆ ಎಷ್ಟೆಲ್ಲ ವೆರೈಟೀಸ್ ಗಳದಾವು. ಹೌದಾ? ನಂಬರ್ಸ್ ನಲ್ಲಿ ಎಷ್ಟೆಲ್ಲ ವೆರೈಟೀಸ್ ಅದಾವು? ನ್ಯಾಚುರಲ್ ನಂಬರ್ಸ್ ಇದಾವೆ, ಹೋಲ್ ನಂಬರ್ಸ್ ಇದಾವೆ, ಇಂಟೀಜರ್ಸ್ ಇದಾವು. ಇಂಟೀಜರ್ಸ್ ನಲ್ಲಿ
ಮತ್ತೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಇಂಟೀಜರ್ಸ್ ಇದಾವು, ಮತ್ತೆ ರ್ಯಾಷನಲ್ ನಂಬರ್ಸ್ ಇದಾವು, ಇರ್ರ್ಯಾಷನಲ್ ನಂಬರ್ಸ್ ಇದಾವು. ಹೌದಾ? ಸೊ ನಿಮಗೆ ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ಬರೀ ನಂಬರ್ಸ್ ಅಂದ್ರೆ ನಾವು ಸಂಖ್ಯೆಗಳನ್ನ ಬರೀತಾ ಇರ್ತೀವಿ, ಬಟ್ ಆ ನಂಬರ್ಸ್ ನಲ್ಲಿ ಬೇರೆ ಬೇರೆ ವೆರೈಟೀಸ್ ಇದಾವು ಅಥವಾ ಅಂದ್ರೆ ಭಾಗಗಳದಾವು ಅಂತ ನಾವು ನಿಮ್ಗೆ ಅರ್ಥ ಆಗಿರ್ಬೋದು ಅನ್ಕೋತೀನಿ. ಓಕೆ, ಸೊ ಹಾಗಾದ್ರೆ ನೀವೀಗ ಎಷ್ಟು ನೆನ್ಪಿಟ್ಕೊಂಡಿರಿ ಅಂತ ಹೇಳಿ ಒಂದು ಆಕ್ಟಿವಿಟಿಯನ್ನ ಮಾಡೋಣಂತ. ಓಕೆ, ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಇಲ್ಲಿ ನೋಡ್ರಿ. ಹೌದಾ? ಇಲ್ಲೇ ಇರ್ಲಿ. ಇಲ್ಲಿ ಏನಾಗ್ತಾ ಇದೆ, ಪಾರ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ ಅವ್ರು. ಇದು ನ್ಯಾಚುರಲ್, ಇದು ಹೋಲ್, ಇದು ಇಂಟೀಜರ್. ನಿಮ್ಗಲ್ಲೇ ನಾನು ಹೇಳಿದೆ ಇಲ್ಲೇ. ಹೌದಾ? ಇದು ರ್ಯಾಷನಲ್, ಇದು ಇರ್ರ್ಯಾಷನಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಸಿಂಬಲ್ಸ್ ಗಳಿದಾವ್ ನಿಮ್ಗೆ. ಹೌದಾ? ಒಂದ್ ಸೆಕೆಂಡ್. ಇಲ್ಲೇ ನೋಡ್ರಿ ಸಿಂಬಲ್ಸ್ ಗಳು ಗೊತ್ತಿದೆ. ಇನ್ ಕೇಸ್ ನಾನು ಇಲ್ಲಿ ಏನಾದ್ರು ರಾಂಗ್ ಅದನ್ನ ತಗೊಂಡ್ ಬಂದು ಡ್ರ್ಯಾಗ್ ಮಾಡಿ ನಂಬರ್ಸ್ ಗಳನ್ನ ಇಟ್ರೆ ಅದು ರೆಡ್ ತೋರ್ಸತ್ತೆ. ಇನ್ ಕೇಸ್ ಇನ್ ಬಿಟ್ವೀನ್ ಸ್ವಲ್ಪ ಆನ್ಸರ್ ಗಳನ್ನ ನಿಯರ್ ಟು ಆನ್ಸರ್ ತಗೊಂಡ್ ಬಂದಿದ್ದೆ ಅಂದ್ರೆ ಪಿಂಕ್ ತೋರಿಸ್ತೈತಿ. ಎಕ್ಸಾಕ್ಟ್ ಆನ್ಸರ್ ಗೆ ತಂದಿಟ್ಟಿದ್ದೆ ಅಂದ್ರೆ ಪರ್ಫೆಕ್ಟ್ ಅಂತ ತೋರಿಸ್ತೈತಿ. ಓಕೆ, ಅಂದ್ರೆ ಪರ್ಫೆಕ್ಟ್ ಅಂದ್ರೆ ವೈಟ್ ಕಲರ್ ನಲ್ಲಿ ಬರುತ್ತೆ ನಮ್ಗೆ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ ಈ 3 ಇದೆ. ಹೌದಾ? ಸೊ ಈ 3 ಅನ್ನ ನಾನು ಎಲ್ಲಿ ತಗೊಂಡ್ ಬರ್ಬೇಕು ಹೇಳ್ರಿ? 3 ಅನ್ನ, ಹೌದಾ, 3 ಅನ್ನೋದು ನಮ್ಗೆ ಏನಾಗತ್ತೆ, ಇದು ದಿಸ್ ಇಸ್ ಅ ಒನ್ ನ್ಯಾಚುರಲ್ ನಂಬರ್, ರೈಟ್? ಹೌದಾ? ನೆಕ್ಸ್ಟ್ ಇಲ್ಲೇ 0.4 ಅಲ್ಲೇ ಮೇಲೆ ಡ್ಯಾಶ್ ಇದೆ, ಬಾರ್ ಇದೆ. ಸೊ ಹಾಗಾದ್ರೆ ಇದೇನಾಗತ್ತೆ ನನಗೆ? ಓಕೆ, ಇದು ಒಂದು ರ್ಯಾಷನಲ್ ನಂಬರ್ ಅಥವಾ ಭಾಗಲಬ್ಧ ಸಂಖ್ಯೆಗಳು. ಇಲ್ಲಿ ನೋಡ್ರಿ 1.5 ಇದೆ. ಎಲ್ಲಿ ಬಂತು ನೋಡ್ರಿ? 1.5 ಅಂದ್ರೂ ಕೂಡ ನಮ್ಗೆ ಇಲ್ಲೇ ಬಂತು. ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು. ನಾನೇನಾದ್ರೂ ಕರೆಕ್ಟ್ ಪ್ಲೇಸ್ ನಲ್ಲಿ ಇಟ್ರೆ ಅದು ವೈಟ್ ಬರ್ತಾ ಇದೆ. ಇನ್ ಕೇಸ್ ನಾನು ಬೇರೆ ಪ್ಲೇಸ್ ನಲ್ಲಿ ಇಟ್ರೆ ಅದು ಏನಾಗ್ತಾ ಇದೆ, ನನ್ಗೆ ರೆಡ್ ಅಂತ ತೋರಿಸ್ತಾ ಇದೆ. ಇಟ್ ರೆಪ್ರೆಸೆಂಟ್, ನಾವು ಅದೇನ್ ಮಾಡ್ತಾ ಇದೀವಿ, ನಮ್ಮ ಆನ್ಸರು ರಾಂಗ್ ಇದೆ ಅಂತ ಅರ್ಥ. ಇನ್ ಕೇಸ್ ನಾನು ಕರೆಕ್ಟ್ ಪ್ಲೇಸ್ ನಲ್ಲಿ ಇಟ್ಟೆ ಅಂದ್ರೆ ಅದು ವೈಟ್ ಕಲರ್ ತೋರಿಸ್ತಾ ಇದೆ. ಓಕೆ, ನೆಕ್ಸ್ಟ್ √5 ಇದೆ. ಸೊ √5 ನ ನಾನು ಎಲ್ಲಿಡ್ಲಿ? ಇರ್ರ್ಯಾಷನಲ್ ಪ್ಲೇಸ್. ಇದು ಅಭಾಗಲಬ್ಧ ಸಂಖ್ಯೆ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ -2/3 ಅಂತ ಇದೆ. -2/3 ಎಲ್ಲಿರ್ಬೋದು? ಯಾರಾದ್ರೂ ಹೇಳ್ಬೋದಾ ನಂಗೆ? ಇಲ್ಲಿ ನೋಡ್ರಿ -2/3 ನಿಮಗ್ ಅನಿಸ್ಬಹುದು ಇಂಟೀಜರ್ ಮ್ಯಾಮ್, ಅದು ನೆಗೆಟಿವ್ ಇಂಟೀಜರ್. ಬಟ್ ಅದು ಯಾವ ರೀತಿ ಒಳಗಿದೆ? ರ್ಯಾಷನಲ್ ನಂಬರ್ಸ್ ನಲ್ಲಿ ಇದೆ. ಹಾಗಾಗಿ ನಾನು ಅದನ್ನ ಈ ಪ್ಲೇಸ್ ನಲ್ಲಿ ಇಡ್ತೇನೆ. ಪೈ ಅಂದ್ರೆ ಏನು? ಪೈ ಅಂದ್ರೆ ಏನು? ಅದ್ರದ್ದು ವ್ಯಾಲ್ಯೂ ಎಷ್ಟು? 22/7. ಬಟ್ ಅದು ಇರ್ರ್ಯಾಷನಲ್ ನಂಬರ್ ಕಾಲಮ್ಗೆ ಹೋಗುತ್ತೆ. ಓಕೆ, ನೆಕ್ಸ್ಟ್ √25 ಅಂತ ಇದೆ. ಓಕೆ, ಸೊ √25 ಅಂದ್ರೆ ಏನು? √25 ಮೀನ್ಸ್ 5. ಓಕೆ, ಸೊ 5 ಇಲ್ಲಿ ಇದೆಲ್ಲಿ ಬರ್ತೈತೆ ಹೇಳ್ರಿ ನನ್ಗೆ? ಹೌದಾ? ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ನಾನು ಬೇರೆ ಬೇರೆ ಪ್ಲೇಸ್ ನಲ್ಲಿ ಇಟ್ಟಾಗ ಅದ್ರದ್ದು ಕಲರ್ ಚೇಂಜ್ ಆಗ್ತಾ ಇದೆ. ಎಕ್ಸಾಕ್ಟ್ ಅದ್ರದ್ದು ಕರೆಕ್ಟ್ ಪ್ಲೇಸಿಗೆ ತಂದ್ರೆ ವೈಟ್ ಕಲರ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ -2 which comes in which category? Exactly, very good. This is an one integer. Okay, so last one ಏನಿದೆ ನಮ್ಗೆ? 0 ಉಳಿದಿದೆ. ಸೊ ಆ 0 ನಾನು ಎಲ್ಲಿ ಶಿಫ್ಟ್ ಮಾಡ್ಬೇಕು ಹಾಗಾದ್ರೆ? ಇಲ್ಲಿ ನೋಡ್ರಿ, ಇಲ್ಲಿ ಇಟ್ರೆ, ಇಲ್ಲಿ ಬೇರೆ ಕಡೆ ಇಟ್ರೆ ಬೇರೆ ಬೇರೆ ಮಾರ್ಕ್ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಹೋಲ್ ನಂಬರ್ ನಲ್ಲಿ ಇಟ್ರೆ ನನ್ಗೆ ವೈಟ್ ಬರ್ತಾ ಇದೆ. ವೈಟ್ ಮೀನ್ಸ್ ಪರ್ಫೆಕ್ಟ್, ಅಂದ್ರೆ ನಾವ್ ಎಲ್ಲಾ ಆನ್ಸರ್ ಗಳನ್ನ ಕರೆಕ್ಟ್ ಮಾಡಿದ್ವಿ ಅಂತ ಅರ್ಥ. ಸೊ ನಿಮಗ್ ಸ್ವಲ್ಪ ಐಡಿಯಾ ಬಂದಿರ್ಬೋದಲ್ಲ. ನಾನ್ ಮೊದ್ಲೇ ನಿಮ್ಗೆ ನಂಬರ್ಸ್ ಗಳನ್ನ ಬರೀಲಿಕ್ಕೆ ಹೇಳಿದೆ. ಸೊ ಆ ನಂಬರ್ಸ್ ಗಳ ಡೆಫಿನೇಷನ್ಸ್ ಗಳನ್ನ ಹೇಳಿದೆ. ಅದರ ನೆಕ್ಸ್ಟ್ ನಾನು ನಿಮ್ಗೆ ಅದರ ಮೇಲೆ ಒಂದಿಷ್ಟು ಕ್ವಶನ್ಸ್ ಗಳನ್ನ ಕೇಳಿದೆ. ಓಕೆ, ಸೊ ಇವಾಗ ಇನ್ನೊಂದು ಆಕ್ಟಿವಿಟಿಯನ್ನ ನೋಡೋಣಂತ. ಓಕೆ, 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 ವೆರಿ ಗುಡ್.
ಇಲ್ಲೇ ನಂಬರ್ ಸಿಸ್ಟಮ್ ಇದೆ. ಜಸ್ಟ್ ನಿಮ್ಗೆ ಒಂದು ಆಕ್ಟಿವಿಟಿ ಬೇಸ್ ಇರ್ತೈತಿ. ಹೌದಾ? ಸೊ ಇದೇನಾಗತ್ತಂದ್ರೆ ನನ್ಗಿಲ್ಲೇ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ನಲ್ಲಿ ಇರ್ತಕ್ಕಂತ ನಂಬರ್ಸ್ ಗಳನ್ನ ನಾನು ಏನ್ ಮಾಡ್ಬೇಕು, ಜೋಡಿಸಿ ಬರಿಬೇಕು. ಹೌದಾ? ಸೊ ಇಲ್ಲಿ ಏನ್ ಮಾಡ್ತೇನೆ, ನನಗೆ ಎಷ್ಟು ಬೇಕು ಅಲ್ಲಿ ನಂಬರ್ಸ್ ಗಳನ್ನ ನಾನು ಏನ್ ಮಾಡ್ತೇನೆ, ಡ್ರ್ಯಾಗ್ ಮಾಡ್ತೇನೆ. ನೋಡಿ, ಕಾಣಿಸ್ತಾ ಇದೆ ಇಲ್ಲಿ 4 ಅಂತ ಇಡ್ತೀನಿ. ಓಕೆ, ನನ್ಗೆ ಎಷ್ಟು ಬೇಕು. ಸೊ ನಿಮ್ಗೆ ಗೊತ್ತಿರಬಹುದು ಇಲ್ಲಿ ಪ್ಲೇಸ್ ವ್ಯಾಲ್ಯೂ. ಹೌದಾ? ಇದು ಯಾವ್ದಿದು? ಬಿಡಿ ಸ್ಥಾನ. ಇದು 10, ಇದು 100, ಇದು 1000. ಓಕೆ, ಸೊ ಇಲ್ಲೇನಾಗತ್ತೆ, ಇದನ್ನ ನಾನು ಆಲ್ಮೋಸ್ಟ್ ನಂಗೆ ಎಷ್ಟು ಬೇಕಷ್ಟು ಓಕೆ ಇಷ್ಟು ತಗೋಬಹುದಾ. ನೆಕ್ಸ್ಟ್ ಇಷ್ಟು ತಗೋಬಹುದಾ. ಓಕೆ, ನೆಕ್ಸ್ಟ್ ಒಂತ್ ಪ್ಲೇಸ್ ನಲ್ಲಿ ಇರೋದನ್ನ ನಾನು ಹೌ ಮೆನಿ ಟೈಮ್ಸ್ ಐ ಕ್ಯಾನ್ ಟೇಕ್ 3, 4, 5, 6. ಓಕೆ, 6 ಟೈಮ್. ಓಕೆ, ಸೊ ಇಲ್ಲಿ ಏನಾಯ್ತು ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. 4 ಬ್ಲಾಕ್ ಇಂಟು 1000, 6 ಬ್ಲಾಕ್ ಇಂಟು 100, 5 ಬ್ಲಾಕ್ ಇಂಟು 10, 6 ಬ್ಲಾಕ್ ಇಂಟು 1 ಅಂದ್ರೆ ಇದು 1 ಪ್ಲೇಸ್, 10 ಪ್ಲೇಸ್, ಇದು 100 ಪ್ಲೇಸ್. ಓಕೆ, ಸೊ ಈಗ ಏನಾಗತ್ತೆ, ನೀವು ಸ್ವಲ್ಪ ಯಾರಾದ್ರೂ ಹೇಳ್ಬೋದಾ, ನಾ ಇನ್ ಕೇಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ನನಗೆ ಆಟೋಮೆಟಿಕ್ಲಿ ಅದು ಎಷ್ಟು ನಂಬರ್ ಅಂತ ತೋರಿಸ್ತೈತಿ. ಬಟ್ ಅದಕ್ಕಿಂತ ಮುಂಚೆ ನನ್ಗೆ ನೀವ್ ಯಾರಾದ್ರೂ ಹೇಳ್ಬೋದು ಈ ನಂಬರ್ ಎಷ್ಟಿದೆ ಅಂತ ಹೇಳಿ. ಈಗ ಎಕ್ಸ್ಪ್ಯಾಂಡೆಡ್ ಇದ್ದಂತ ಫಾರ್ಮ್ ಅನ್ನ ನೀವು ಸಿಂಪ್ಲಿಫೈ ಮಾಡಿ ನನ್ಗೆ ಹೇಳ್ಬೇಕು. ಏನಿರ್ಬೋದು ಅದು? ಕ್ಯಾನ್ ಎನಿಬಡಿ? ಎಕ್ಸಾಕ್ಟ್ಲಿ, ವೆರಿ ಗುಡ್. ಬಹಳ ಈಸಿ ಆನ್ಸರ್ ಇದೆ ಇದು. ಹೌದಾ? ಸೊ ಎಷ್ಟಾಗತ್ತೆ ಹಾಗಾದ್ರೆ? 4656 ಅಥವಾ 4656. ಹೌದಾ? ಕರೆಕ್ಟಾ? ಹೌದಾ? ನೋಡೋಣ, ಚೆಕ್ ಮಾಡೋಣ ಹಾಗಾದ್ರೆ. ಇಲ್ಲಿ ನೋಡ್ರಿ, ಮೇಕ್ ನಂಬರ್ ಅಂತ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ 4656. ಅದರಲ್ಲಿ ಒಂದೇ ನಂಬರ್ ಅನ್ನ ತಗೊಂಡು ಅದು ಸಿಂಪ್ಲಿಫೈ ಮಾಡ್ತು. ಏನಾಯ್ತು? 4656 ಆರ್ 4656 ಅಂತ ಬಂತು. ಕರೆಕ್ಟ್? ಓಕೆ, ನೆಕ್ಸ್ಟ್ ಇನ್ನೊಂದು ನೋಡೋಣ ಹಾಗಾದ್ರೆ. ಇವಾಗ ನೀವೇ ಒಂದ್ ನಂಬರ್ ಹೇಳ್ರಿ ನಂಗೆ. ಜಸ್ಟ್ 2 ತಗೊಳ್ಳಿ. ಓಕೆ, ನೆಕ್ಸ್ಟ್ ನೀವ್ ಯಾರಾದ್ರೂ ಹೇಳ್ಬೋದು ನನಗೆ. ಇಲ್ಲಿಂದ ಎಷ್ಟು? 7 ಬ್ಲಾಕ್ ತಗೋಬಹುದಾ? 6 ಇದೆ. ಓಕೆ, 7. ನೆಕ್ಸ್ಟ್ ಇದನ್ನ ಒಂದು ಓನ್ಲಿ ಓಕೆ. ನೆಕ್ಸ್ಟ್ ಓಕೆ, ಫುಲ್ ತಗೊಂಡ್ಬಿಡೋಣ. ಓಕೆ ಓಕೆ, ಸೊ ಇವಾಗ ನೀವ್ ಯಾರಾದ್ರೂ ಹೇಳ್ಬೋದಾ ಇದೆಷ್ಟಾಯ್ತು ಅಂತ? ಪ್ಲೀಸ್ ಟೆಲ್ ಮಿ ದ ಆನ್ಸರ್, ಕರೆಕ್ಟ್ ಆನ್ಸರ್. ಎಸ್, ಎನಿಬಡಿ? ಓಕೆ, ಸೊ 2748. 2748. ಓಕೆ, 2748 ಅಂತ ನಾವು ಅನ್ಕೋತಾ ಇದೀವಿ. ಹೌದಾ? ಸೊ ಹಾಗಾದ್ರೆ ಕರೆಕ್ಟ್ ಇದೆ ಅಂತ ಒಂದ್ಸಲ ಚೆಕ್ ಮಾಡೋಣ. ಎಕ್ಸಾಕ್ಟ್ಲಿ 2748. ಹೌದಾ? ಅವನ್ನೆಲ್ಲವನ್ನ ಆಡ್ ಮಾಡಿದಾಗ, ಸಿಂಪ್ಲಿಫೈ ಮಾಡಿದಾಗ, ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನಾಯ್ತು? 2748. ಹೌದಾ? ಸೊ ಇವೆಲ್ಲ ನಿಮ್ಮ ಬುಕ್ಸ್ ನಲ್ಲಿ ಇದಾವ್. ಹೌದಾ? ಸೊ ಬುಕ್ಸ್ ನಲ್ಲಿ ಏನ್ ಮಾಡ್ತೀರಿ, ನೀವು ರಿಟರ್ನ್ ಬರೀತಾ ಇರ್ತೀರಿ. ಬಟ್ ಈ ಟೈಪ್ ಕಲಿಯೋದ್ರಿಂದ ನಿಮ್ಗೆ ಇಂಟ್ರೆಸ್ಟ್ ಆಯ್ತು ಅನ್ಕೋತೀನಿ ನಾನು. ಹೌದಾ? ಸೊ ಈ ರೀತಿ ನಾವಿಲ್ಲಿ ಬ್ಲಾಕ್ಸ್ ಗಳನ್ನ ಜೋಡಿಸೋದ್ರಿಂದ ನಮ್ಗೆ ಎಷ್ಟು 1000 ಎಷ್ಟಿದಾವು, 100 ಎಷ್ಟಿದಾವು, 10 ಎಷ್ಟಿದಾವು, 1 ನಂಬರ್ಸ್ ಎಷ್ಟು ಬ್ಲಾಕ್ಸ್ ಇದಾವು ಅಂತೇಳಿ. ಓಕೆ, ವೆರಿ ಗುಡ್. ಸೊ ಇವಾಗ ನಮ್ಮ ಲಾಸ್ಟ್ ಏನಂದ್ರ ಇನ್ನೊಂದು ನಮ್ಗೇನಿದೆ, ಇವ್ಯಾಲ್ಯುವೇಷನ್ ಪಾರ್ಟ್ ಇದೆ. ಹೌದಾ? ಸೊ ನಾನ್ ಮತ್ತೊಂದ್ಸಲ ನಿಮಗ್ ನೆನಪು ಮಾಡ್ತಾ ಇದ್ದೀನಿ. ಪ್ಲೀಸ್ ಏನ್ ಮಾಡ್ರಿ, ನಮ್ಮ ಯೂಟ್ಯೂಬ್ ವಿದ್ಯಾಶಕ್ತಿಯ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಅಂದ್ರೆ ನಿಮ್ಗೆ ನಮ್ಮ ಯಾವ ಕ್ಲಾಸಸ್ ಗಳು ಯಾವಾಗ ನಡೀತಾ ಇರ್ತಾವಲ್ಲ, ಆಟೋಮೆಟಿಕ್ಲಿ ನಿಮ್ಮ ಸಿಸ್ಟಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಓಕೆ, ನಾನ್ ಮತ್ತೊಂದ್ಸಲ ನೆನಪು ಮಾಡ್ತಾ ಇದ್ದೀನಿ ನಿಮ್ಗೆ. ಓಕೆ ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ,
ಇದು ಆಲ್ರೆಡಿ ಇದೆ. ಓಕೆ, ನೆಕ್ಸ್ಟ್ 1 2 3 4 5 ಏನಿದು? 1 2 3 4 5. ವೆರಿ ಗುಡ್, ನ್ಯಾಚುರಲ್ ನಂಬರ್ಸ್. ಓಕೆ, ನೆಕ್ಸ್ಟ್ ಇವೇನ್ ನಂಬರ್ಸ್ ಗಳು? √3, √5, √7 ಅಂತ ಇದೆ. ಯಾವ ನಂಬರ್ಸ್ ಗಳಿವು? ವೆರಿ ಗುಡ್, ಇರ್ರಾಷನಲ್ ನಂಬರ್ಸ್. ವೆರಿ ಗುಡ್. ನೆಕ್ಸ್ಟ್ 2/3, 4/7, 8/9, 6/7. 2/3, 4/7, 8/9, 6/7. ಯಾವ್ದಿರ್ಬೋದು? ಹೋಲ್ ನಂಬರ್ಸ್ ಅಥವಾ ಇಂಟೀಜರ್ಸ್ ಅಥವಾ ರ್ಯಾಷನಲ್ ನಂಬರ್ಸ್? ವೆರಿ ಗುಡ್, ಇದು ರ್ಯಾಷನಲ್ ನಂಬರ್ಸ್ ಅಥವಾ ಭಾಗಲಬ್ಧ ಸಂಖ್ಯೆಗಳು. ವೆರಿ ಗುಡ್. ನೆಕ್ಸ್ಟ್ 0 1 2 3 4 5 6 ಅಂತ ಇದೆ. ಹೌದಾ? 0 1 2 3 4 5 6 ಅಂತ ಇದೆ. ಹಾಗಾದ್ರೆ ಏನದು? ಹೋಲ್ ನಂಬರ್ ಆರ್ ಇಂಟೀಜರ್? ಎಕ್ಸಾಕ್ಟ್ಲಿ, ಹೋಲ್ ನಂಬರ್ಸ್. ಹೌದಾ? ಲಾಸ್ಟ್ ಒನ್. ಹೌದಾ? ನಾವು ಅಲ್ಲೇ ಆಮೇಲೆ ಕ್ಲಿಕ್ ಮಾಡ್ತಾ ಅದು ಹಾಗೆ ಉಳಿದಿತ್ತು. ಅಲ್ಲಿ ನೋಡ್ತಾ ಇರ್ಬೋದು, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ದೆ, 0ದಿಂದ ಈ ಸೈಡ್ ಎಲ್ಲ ಪಾಸಿಟಿವ್ ನಂಬರ್ಸ್ ಗಳಿರ್ತಾವ, 0ದಿಂದ ಈ ಸೈಡ್ ಎಲ್ಲ ನಮ್ಗೆ ನೆಗೆಟಿವ್ ನಂಬರ್ಸ್ ಗಳು ಇರ್ತಾವ. ಹೌದಾ? ಸೊ ಅವೇ ನಮ್ಗೆ ಏನಾಗತ್ತ? ಇಂಟೀಜರ್. ಓಕೆ, ಗೇಮ್ ಕಂಪ್ಲೀಟ್. ಓಕೆ, ನಾವು ಆನ್ಸರ್ ಗಳನ್ನ ಕೂಡ ಇಲ್ಲಿ ನೋಡಬಹುದು. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಹೌದಾ? ಓಕೆ, ಸೊ ಇದು ನಮ್ಮ ಇವತ್ತಿನ ಕ್ಲಾಸ್. ಏನಾಗಿತ್ತು ಹೇಳ್ರಿ? ನಂಬರ್ ಸಿಸ್ಟಮ್ ಮೇಲೆ ಒಂದು ಬೇಸಿಕ್ ಕಾನ್ಸೆಪ್ಟ್, ಜಸ್ಟ್ ಬೇಸಿಕ್ ನಂಬರ್ಸ್ ಗಳಂದ್ರೇನು, ಅದರದ ಸಬ್ ಟಾಪಿಕ್ಸ್ ಗಳೇನು ಅಥವಾ ಪಾರ್ಟ್ಸ್ ಗಳು ಏನು, ಅದರ ಜೊತೆಗೆ ನಾವು ಸಿಮ್ಯುಲೇಷನ್, ಇವ್ಯಾಲ್ಯುಯೇಷನ್ ಪಾರ್ಟ್ಸ್ ಗಳನ್ನ ಮುಗಿಸಿದ್ವಿ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಅಂಡ್ ಎಂಜಾಯ್ ದಿಸ್ ಸೆಷನ್. ಓಕೆ, ಸೊ ನಾನು ಮತ್ತೊಮ್ಮೆ ಈ ಕ್ಲಾಸ್ ಅನ್ನ ಮುಗಿಸೋಕ್ಕಿಂತ ಮುಂಚೆ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನಮ್ಮ ಈ ಒಂದು ವಿದ್ಯಾಶಕ್ತಿಯ ಯೂಟ್ಯೂಬ್ ಚಾನಲ್ ಅನ್ನ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಂದ್ರೆ ನಿಮಗೆ ಏನಾಗ್ತಿದೆ, ನಮ್ಮ ಕ್ಲಾಸ್ಗಳ ನಡೆಯುವಂತಹ ನೋಟಿಫಿಕೇಶನ್ಸ್ ಗಳು ಬರ್ತಾವ. ಓಕೆ, ಹಾಗಾದ್ರೆ ನನ್ನ ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಕರ್ನಾಟಕ. ಥ್ಯಾಂಕ್ ಯು.